ಶನಿವಾರ ಸಂಜೆ 4 ಗಂಟೆಗೆ ಬೆಂಗಳೂರಿನ ಕೊಠಡಿ ನಂಬರ್ 334ರ ವಿಧಾನಸೌಧದ 3ನೇ ಮಹಡಿಯಲ್ಲಿರುವ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಲಾಗಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ವಹಿಸಲಿದ್ದಾರೆ. ಈ ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರು, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕರ್ನಾಟಕ ರಾಜ್ಯದ ಉಸ್ತುವಾರಿಗಳಾದ ಸನ್ಮಾನ್ಯ ಶ್ರೀ ರಣದೀಪ್ ಸಿಂಗ್ ಸುರ್ಜೇವಾಲಾರವರು, ವಿಧಾನ ಪರಿಷತ್ನಲ್ಲಿ ಸಭಾನಾಯಕರಾದ ಸನ್ಮಾನ್ಯ ಶ್ರೀ ಎನ್ಎಸ್ ಬೋಸರಾಜರವರು ಹಾಗೂ ಪಕ್ಷದ ಎಲ್ಲ ಮಾನ್ಯ ಕಾರ್ಯದರ್ಶಿಗಳು ಉಪಸ್ಥಿತರಿರುತ್ತಾರೆ. ಈಗ ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಆಗಿ ಆಯ್ಕೆ ಆಗ್ತಾರೆ ಅನ್ನೋದು ಈಗಾಗಲೇ ಒಂದಷ್ಟು ಜನ ಸಚಿವರು ಕೂಡ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಪ್ರಮಾಣ ವಚನ ಈ ರೀತಿಯಾದದ್ದು ಎಲ್ಲ ಕೂಡ ಆಗ್ಬೇಕಾಗಿರ್ತಕ್ಕಂಥದ್ದು. ಸೊ ನೂತನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಯಾವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಈ ಥರದ್ದು ಏನಾದರೂ ಅವತ್ತೇ ನಿರ್ಧಾರ ಆಗುತ್ತಾ? ಹೇಗೆ ನಾಳೆ ಡಿಸೈಡ್ ಮಾಡಿಸ್ಕೊಂಡು ನಾಳೆ CLP ಸಭೆ 4 ಗಂಟೆಗೆ ಆ ಸಭೆಯಲ್ಲಿ ನಿರ್ಧಾರ ಮಾಡಿ ಗವರ್ನರ್ಗೆ ಒಂದು ಲೆಟರ್ನ ಕೊಡ್ತಾರೆ. ಮುಂದಿನ ಸರ್ಕಾರದ ರಚನೆಯನ್ನು ಬಂದಂಥ ಸಂದರ್ಭದಲ್ಲಿ ಅನೇಕರು ಸಚಿವಾಕಾಂಕ್ಷಿಗಳಿರ್ತಕ್ಕಂಥದ್ದು. ಸೊ ಈಗಿರ್ತಕ್ಕಂಥ ಸಚಿವರನ್ನ ಕೈ ಬಿಡ್ತಾರೆ, ಈ ರೀತಿಯಾಗಿ ಎಲ್ಲವೂ ಕೂಡ ಇದೆ. ಸೊ ಯಾವ ರೀತಿಯಾಗಿ ನಡೆಯುತ್ತೆ ಪ್ರೋಸೆಸ್ಸು, ಎಲ್ಲವೂ ನಾಳೆಯೇ ನಡೆಯುತ್ತಾ, ಹೇಗೆ? ನಾಳೆ ಬಂದಿದ್ದರಿಂದ ಎಲ್ಲದೂ ಆಗ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ನಾಳೆ CLP ನಾಯಕನ ಆಯ್ಕೆ ಆಗ್ತದೆ. ಆ ಪ್ರಕ್ರಿಯೆ ಮುಂದೆ ಎಲ್ಲರೂ ಆಕಾಂಕ್ಷಿಗಳಿರ್ತಾರೆ. ನಾನು ಆಕಾಂಕ್ಷಿಯಾಗಿದ್ದೀನಿ, ಎಲ್ಲರೂ ಕೇಳ್ತಾರೆ. ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಂಡ್ರೆ ಎಲ್ಲರೂ ಒಪ್ಕೊಳ್ತಾರೆ. ಎಲ್ಲರೂ ಸಹಜವಾಗಿ ಹೊಸಬರು ಕೇಳ್ತಕ್ಕಂಥದ್ದು ಸ್ವಾಭಾವಿಕವಾಗಿ, ಹಳಬರು ನಮ್ಮನ್ನು ಮುಂದುವರಿಸ್ತಕ್ಕಂಥದ್ದು ಸ್ವಾಭಾವಿಕ. ಅದೇನೇ ನಿರ್ಧಾರ ಆದರೂ ಕೂಡ ನಮ್ಮ ಹೈಕಮಾಂಡ್ ಅವರು ಅದನ್ನು ಸರಿಪಡಿಸ್ತಾರೆ.